ಹೀಗೆ ಎಷ್ಟು ದಿನ ಅದು ನಿಮಗೆ ಗೊತ್ತು. ಸತ್ಸಂಗ ಶುರುವಾಗಿ ಎಷ್ಟು ದಿನ ಆಯಿತು? 8 ದಿವಸ ಆಯಿತು. ನಾನು ಒಂದು 4-5 ದಿವಸ ಹೋಗಿ ಮಾಡಿದ್ದೆ. 4-5 ದಿವಸ ಅಷ್ಟೇ. ಯಾಕೆ ಭಾಳ ಆದ್ರೆ ಅತಿಯಾದ್ರೆ ಅಮೃತವೂ ಕೂಡ ವಿಷ ಆಗುತ್ತಂತಲ್ಲ. ಅದು ದಿನಾಲು ಅಂದ್ಕೊಳ್ಳಿ, ಏನು ಬಿಡಪ್ಪ ದಿನಾಲು ಅದನ್ನೇ ಹೇಳ್ತಾರೆ, ಓದಿರ್ತಾರೆ ಅಂದ್ಕೊಂಡು ನಿಮ್ಗೆ ಅನಿಸುತ್ತೆ, ಉಡಾಪೆ ಅನಿಸುತ್ತೆ. ಅದು ನಿಮ್ಗೆ ಸೀರಿಯಸ್ನೆಸ್ ಹೋಗ್ತದೆ. ಯಾವಾಗಾರು ಒಂದು ದಿವಸ ಜಿಲೇಬಿ ತಿಂದ್ರೆ ಚಲೋ, ದಿನ ಜಿಲೇಬಿ ತಿಂದ್ರೆ. ಯಾವಾಗಾರು ಒಂದು ದಿವಸ ಮಾವಿನ ಹಣ್ಣು ತಿಂದ್ರೆ ಚಲೋ, ದಿನ ಮಾವಿನ ಹಣ್ಣು ತಿಂದ್ರೆ. ಹಂಗೆ ಸ್ಯಾಚುರೇಷನ್ ಅಂತ ಇರ್ತದೆ. ನಮಗೆ ಬೇಕಾದದ್ದು ಬೇಕಾದಷ್ಟು ಬರಲಿ, ದಿನ ಅದ ಅಂತಂದ್ರೆ ಸ್ಯಾಚುರೇಷನ್ ಆಗ್ತದೆ, ಬೇಡ ಅನಿಸುತ್ತದೆ. ನಿಮಗೆ ಹಂಗೆ ಅನ್ನಿಸ್ತಾ ಇದ್ದೇನು? ಬೇಡ ಅಂತ ಅನ್ನಿಸ್ತದೇನು? ಗುರುಗಳು ವಾಣಿ ಬೇಕಾಗಿಲ್ಲಪ್ಪ, ಯಾಕೆ ಸುಮ್ಮನೆ ಅಂತಕೊಂಡಂತ ಸುಮ್ಮನೆ ಕರೆದಾರಂತ ಬರ್ತೀವಿ ಅಂತ ಅನಿಸುತ್ತೇನು? ಇಲ್ಲ. ಗುಡ್. ಅಂತೂ ಆಸಕ್ತಿ ತೊಗೊಂಡು ಈಕೆ ಫೋನ್ ಮಾಡ್ತಾರೆ, ಗುರುಜಿ ಬಂದೀವಿ ಅಂತ ತಿಳ್ಕೊಂಡು ಆಕೆ ಗುಡಿ ಆಗ್ಬಿಟ್ಟೈತಿ. ಆಕೆ ಕರೆದು ಕೂಡ ಗುರುಗಳು ಓಡಿ ಬರ್ತಾರೆ. ಅಂತೂ ಸ್ವಲ್ಪ ಹಿಡಿಸೈತೆ ಅಂತ ನನಗೆ ಅನ್ನಿಸ್ತದೆ. ಒಮ್ಮೆ ಹಿಂಗೆ ಆಗತ್ತಲ್ರಿ, ನಮಗೆ ಮನಸ್ಸು ಇರ್ದಿದ್ರು ಕೂಡ ಮಾಡಬೇಕಾಗತ್ತೆ ರೀ. ಮನಸ್ಸು ಇರದೇ ಇದ್ದರೂ ಕೂಡ ಮಾಡಬೇಕಾಗತ್ತೆ. ಒಂದು ಕೆಲಸ ಆಗಬೇಕಂದ್ರೆ ಪೂರ್ಣ ಪ್ರಮಾಣದೊಳಗೆ ಮನಸ್ಸು ಇರಲೇಬೇಕಂತೇನಿಲ್ಲ. ಒಮ್ಮೊಮ್ಮೆ ಹಿಂಗಾಗತ್ತೆ, ನಿಮ್ಮ ಹುಡುಗಿನ ಒಬ್ಬರಿಗೆ ತೋರಿಸ್ತೀರಿ, ಅವ್ರ ಮನಸ್ಸಿಗೆ ಬಂದದ್ದು ಅಂತಾರ, ನಿಮಗೆ ಮನಸ್ಸಿಗೆ ಬಂದಿಲ್ಲ, ನಿಮ್ಮ ಹೆಂಡತಿ ಮನಸ್ಸು ಬಂದತ್ತೆ. ಹಂಗಾಗತ್ತೆ. ನಿಮಗೆ ಮನಸ್ಸಿಗೆ ಬಂದೇ ಇಲ್ಲ, ಯಾಕಂದ್ರೆ ನಮ್ಮ ಹುಡುಗಿನ ಇನ್ನೊಂದು ಬೇರೆ ಇದು ಮಾಡಬೇಕು, ಯಾಕೋ ನಿಮ್ಮ ಹೆಂಡತಿ ಮನಸ್ಸಿಗೆ ಬರುತ್ತೆ, ನೀವು ಕೊಡಬೇಕು ನೋಡ್ರಿ ಅಂತ ಮುಗೀತು. ಆಕಿನ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿಲ್ಲದ ಹೋಗ್ತೀರಿ, ಮನಸ್ಸಿಲ್ಲದ ಎಷ್ಟೋ ಕೆಲಸ ಮಾಡ್ತೀರಿ ನೀವು. ನೋಡಿರ್ಬೇಕಾದ್ರೆ ನಿಮಗೆ ಮನಸ್ಸೇ ಇರುತ್ತಿಲ್ಲ ಅಂತ ಅನಿಸುತ್ತೆ. ನಿಮಗೆ ಯಾವಾಗ ಅನಿಸುತ್ತೇನು? ಮನಸ್ಸೇ ಇರೋದಿಲ್ಲ. ನಿಮಗೆ ಹೊಲ ಹಿಡಕ್ಕೆ ಮನಸ್ಸು ಇರೋದಿಲ್ಲ, ಮದುವೆ ಮಾಡಕ್ಕೆ ಮನಸ್ಸು ಬರೋದಿಲ್ಲ, ಮದುವೆ ಮಾಡ್ಕೊಳ್ಳಕ್ಕೆ ಮನಸ್ಸು ಇರೋದಿಲ್ಲ. ಕೆಲವೊಬ್ಬರಂತೂ ಈ ಟ್ರೆಂಡ್ ಏನಾಗೈತಪ್ಪ ಅಂತಂದ್ರೆ, ಹೊಸ ಟ್ರೆಂಡ್ ಏನಂದ್ರೆ ಗೊತ್ತದ, ಮಕ್ಕಳ ಬೇಡ ಅಂತ ಕತ್ತೀರಿ. ಈಗ ಮಕ್ಕಳ ಬೇಡ ಅನ್ನಕತ್ತೀರಿ. ಈಗ ಹೊಸ ಟ್ರೆಂಡ್ ಇದು. ಯಾಕೆ ಹಂಗೆ ಆಗುತ್ತಪ್ಪ ಅಂತಂದ್ರೆ, ಈ ಮದುವೆ ಆಗೋದು 38ಕ್ಕೆ ಹಾಕವು. ಮದುವೆ ಆಗೋದು 38ಕ್ಕೆ ಆಗತ್ತೇವ. ಅವಾಗ ಲೈಂಗಿಕ ಬೇಕೆ ಹೋಗುತ್ತೆ, ಸಂಸಾರ ಮೇಲೆ ವ್ಯಾಮೋಹ ಕಮ್ಮಿ ಆಗುತ್ತೆ, ಹಡಿಬೇಕಂತ ಹೋಗುತ್ತೆ. ಅವಾಗ ಏನಾಗುತ್ತೆ, ಅಷ್ಟೊತ್ತಿಗೆ ಅವ್ರು ದುಡಿತಿರ್ತಾರೆ. ಹೆಣ್ಮಕ್ಳು ದುಡಿತಿರ್ತಾರೆ, ನಾನು ದುಡಿತೀನಿ, ನಾ ಏನು ಕಮ್ಮಿ, ಮತ್ತ್ಯಾಕೆ ಅವ್ನು ಕೂಡಗ್ಗಿ ನಾನು ಅವ ಹೇಳ್ದಂಗೆ ಕೇಳ್ಕೊಂತಿರ್ಬೇಕು, ನಾನು ಪಗಾರ ಕೊಟ್ಟು ಬ್ಯಾಗ್ಡು ಅಂತ ಅನಿಸ್ತದೆ. ಆದ್ರೆ ಅಪ್ಪ ಅವನ ಒತ್ತಾಯಕ್ಕೆ ನೀ ಮದುವೆ ಮಾಡ್ಕೊಳಿಕಂದ್ರೆ ಆಯ್ತು ನೋಡು, ನಾವು ಊರ್ಲಕ್ಕೊಂದು ಸಾಯ್ತೀವಿ ಒತ್ತಾಡ್ತಾರೆ ಅವರು. ಹೌದಲ್ಲ? ಅನಿವಾರ್ಯ ಆಗ್ತದೆ. ಇಂಥ ಅನಿವಾರ್ಯತೆ ಭಾಳಕ್ಕೆ ಆಗ್ತದೆ. ಈಗ ಮತ್ತೊಂದು ಟ್ರೆಂಡ್ ಕ್ರಿಯೇಟ್ ಆಗಿತ್ತು, ನಿಮ್ಗೆ ಗೊತ್ತಿಲ್ಲ. ಲೇಟೆಸ್ಟ್ ಟ್ರೆಂಡ್ ಏನಪ್ಪ ಅಂತಂದ್ರೆ, ಮೊಬೈಲ್ ಎಲ್ಲರ ಸಂಬಂಧ ಎಲ್ಲರ ತಲೆ ಕೆಟ್ಟಬಿಟ್ಟೈತೆ. ಬಿಡ್ಬೇಕನ್ಸುತ್ತೆ, ಬಿಡೋಕ್ಕಾಗೋಲ್ಲ ನಿಮಗೆ. ನೀವು ಹಿಂಗೆ ನೋಡ್ಕೊಂಡು ಕೂಡ್ತೀರಿ, ನೋಡ್ಕೊಂತ ಕೂಡ್ತೀರಿ 3-4 ತಾಸು ಹೋಗಿದ್ದ ಗೊತ್ತಾಗೋದಿಲ್ಲ. ಹೋಗಿತ್ತು, ಅವ್ರು ಟೈಮ್ ಕೊಟ್ಟಿದ್ಯಾ, ಹೋಗ್ಬೇಕಾಗಿತ್ತು, ಇದ್ರಾಗ ಟೈಮ್ ಹೋಗ್ಬಿಡ್ತಲ್ಲ, ಬ್ಯಾಸರ ಆಗ್ಬಿಡ್ತದೆ. ಅವಾಗ ಮೊಬೈಲ್ ಮ್ಯಾಗ ಬ್ಯಾಸರ ಬರ್ತದೆ. ಬೇ ಸುಡ್ಗಾಡು ನೋಡ್ಕೊಂಡು ಕುಂತೆ, ಇನ್ನು ಮೊಬೈಲ್ ಬಿಟ್ಟು ಬಿಡ್ಬೇಕು ಅನಿಸುತ್ತೆ. ಹಿಂಗೆ 6 ವರ್ಷ ಆತು ನೀವು ಮಾಡಕತ್ತಿ. ಮೊಬೈಲ್ ಬ್ಯಾಡ ಅಂತ ತಿಳ್ಕೊಂಡು ಹೇಳಿ ಮೊಬೈಲ್ ಬಿಡ್ತೀನಿ ಅಂತೇಳಿ ಎಷ್ಟು ವರ್ಷ ಆಯ್ತು? 5-6 ವರ್ಷ ಆಯ್ತು. ಬಿಡೋಕ್ಕಾಗವಲ್ದು. ಅದಕ್ಕೆ ಎಲ್ಲರ ತಲೆ ಕೆಟ್ಟಬಿಟ್ಟೈತಿ. ಇದರಿಂದ ಮನೆಯ ಬಾಂಧವ್ಯ ಕೆಟ್ಟಬಿಟ್ಟೈತಿ. ಎಷ್ಟೋ ಮಂದಿ ಬರ್ತಾರಲ್ಲ, ಲಗ್ನಪತ್ರ ಕೊಡಕ್ಕೆ ಬಂದಿರ್ತಾರ್ರಿ. ಬರ್ತಾರ, ಯಾರು ಬಂದ್ರಿ ಕೂಡ್ರಿ ಅಂತಾರ. ಒಟ್ಟರು ಮೊಬೈಲ್, ಅಪ್ಪ ಮೊಬೈಲ್ ಹಿಡ್ಕೊಂಡ, ಅವು ಮೊಬೈಲ್ ಹಿಡ್ಕೊಂಡ, ಮಕ್ಕಳಂತೂ ಮುಗಿದು ಹೋಗ್ತು ಹಿಂಗೆ ಮಕ್ಕೊಂಡು ಹಿಂಗೆ ನೋಡ್ಕೊಂತ ಕುಂತಾರ. ಅವನ ಕಡೆ ಯಾರು ಲಗ್ನಪತ್ರ ಕೊಡಕ್ಕೆ ಬಂದ್ರೆ ಅವನ ಕಡೆ ಯಾರು ಕ್ಯಾರೆ ಅನ್ನೋದು ಸಿಕ್ಕಿಲ್ಲ. ಯಾಕಂದ್ರೆ ಇವ್ರ ಬಳಿ ಬಂದೆಪ್ಪ ಅಂತ ಅವ ಹಂಗೆ ಬಂದಿರ್ತಾನ. ಅವ ಮುಂದೆ ಒಬ್ಬ ಏನೋ ಹಿರಿಯವ
ಇನ್ನು ಬಂದವ್ರು ಕಳ್ಬೇಕಂತ ಮನಸ್ಸಿನಿಂದ ಯಾಕ್ರಿ ಬಂದಿದ್ದು ಅಂತಾರ. ಇಲ್ರಿ ನಮ್ಮ ಹುಡುಗಿ ಲಗ್ನದ ಲಗ್ನ ಪತ್ರ ಕೊಡಕ್ಕೆ ಬಂದೀವಿ. ಅಲ್ಲೇ ಇಟ್ಬಿಡ್ರಪ್ಪ, ಆಯ್ತಾ, ನಮಸ್ಕಾರ ರೀ, ಬರ್ತೀರಪ್ಪ, ಒಂದು ಮುಗುಳಿಗೆ ತರ್ತಾರೆ, ಕಳಿಸ್ತಾರೆ. ಒಂದು ಚಹಾ ಕುಡಿತೀರಂತ ಕೇಳುವಂಗಿಲ್ಲ, ಹೆಂಗದ್ರಿ ಅಂತ ಕೇಳವಲ್ಲ, ಯಾರ್ದಂತ ಕೇಳುವಿಲ್ಲ, ಯಾರಿಗೆ ಕೊಟ್ರಿ ಅಂತ ಕೇಳೋದಿಲ್ಲ, ಊರಂತ ಬೇಕಿಲ್ಲಿದ್ದು ಯಾರು ಮಾಡ್ತಾ ಇಲ್ಲಿದ್ದು. ನಿಮ್ಮದೇ ಭ್ರಮಾಲೋಕದಾಗದ್ರಿ ನೀವೆಲ್ಲರೂ. ನಿಮ್ಮ ಸುತ್ತಲೂ ನೀವೇ ಗಾಡಿ ಕಟ್ಕೊಂಡಿರಿ. ಪ್ರತಿಯೊಬ್ಬರು ತಮ್ಮ ಸುತ್ತಲೂ ತಮ್ಮ ಗಾಡಿ ಕಟ್ಕೊಂಟಾರ. ಮೊಬೈಲ್ ಬಿಡಿಸೋದು ಭಯಂಕರ ಕೆಟ್ಟ ಹುಚ್ಚಾಗ್ಬಿಟ್ಟತ್ತೆ. ಅದು ಎಲ್ಲರಿಗೂ ತಲೆ ಕೆಟ್ಟ ಬಿಟ್ಟತೆ. ಗಂಡ ಹೆಂಡತಿ ನಡುವೆ ಬಿರುಕು ಬಿಡಕತ್ತೈತಿ, ಸಂಬಂಧಗಳು ಕುಟುಂಬದೊಳಗೆ ಬಿರುಕು ಬಿಡಕತ್ತೈತಿ. ಇದು ಎಲ್ಲರಿಗೂ ಗೊತ್ತಾಗೈತಲ್ಲ. ಅದಕ್ಕೆ ಈ ವೀಕೆಂಡ್ನೊಳಗೆ ಎಲ್ಲ ಕಡೆ ಟೂರ್ ಹೋಗೋದು ಐತಲ್ಲ. ಈಗ ಒಂದು ಹೊಸ ಟ್ರೆಂಡ್ ಹೆಂಗೆ ಶುರು ಆಗೈತಪ್ಪ ಅಂದ್ರೆ, ನೋ ನೆಟ್ವರ್ಕ್ ಝೋನ್ನಲ್ಲಿ ಸ್ವಾಗತ ಅಂತ ಬರಕತ್ತಾರೆ. ಈಗ ಒಂದು ದಾಂಡೇಲಿಗೆ ಸ್ವಾಗತ, ನೀವು ವೆಲ್ಕಮ್ ಟು ದು ನೋ ನೆಟ್ವರ್ಕ್ ಝೋನ್. ಗೊತ್ತಾಗುತ್ತೆ ನಿಮಗೆ ಅದು? ವೆಲ್ಕಮ್ ಟು ನೋ ನೆಟ್ವರ್ಕ್ ಝೋನ್. ಈಗ ಎಲ್ಲರೂ ಅಲ್ಲಿ ಹೋಗತ್ತಾರೆ. ಈಗ ನೆಟ್ವರ್ಕೇ ಕೊಡೋದಿಲ್ಲ. ಆರಾಮ್ ಹೆಂತ್ಕೊಂಡು ಮಾತಾಡ್ರಿ, ಆರಾಮ್ ಮಕ್ಕಳು ಕೂಡ ಮಾತಾಡ್ರಿ, ಮಕ್ಕಳು ಕೂಡ ಆಟ ಆಡ್ರಿ. ಮಕ್ಕಳು ಕೂಡ ಆಟ ಆಡೋದು ಹೋಗ್ಬಿಟ್ಟೈತಿ, ಮಕ್ಕಳು ಕೂಡ ಮಾತಾಡೋದು ಹೋಗ್ಬಿಟ್ಟೈತಿ. ಎಷ್ಟೋ ಮಂದಿಗೆ ತಮ್ಮ ಮಕ್ಕಳು ಏನು ಓದ್ತಾರೆ ಗೊತ್ತಿರೋದಿಲ್ಲ. ಏನು ಓದ್ತಾರೆ ಗೊತ್ತಿರೋದಿಲ್ಲ. ಅಕ್ಷರಶಃ ಹೇಳ್ತೀನಿ ನಾನು. ನಮಗೆ ಒಂದು ಮನೆಗೆ ಹೋಗಿದ್ವಿ. ಪಾಪು ನನ್ನ ಮಗಳ್ರಿ, ಇದು ನನ್ನ ಮಗ ರೀ ಅಂತಂದ. ಎಷ್ಟನೇ ಓದ್ತಿಪ್ಪ ಅಂತಂದ. 9ನೇ ಓದ್ತಾನ್ರಿ ಅಂತಂದ. ಅಪ್ಪ 7ನೇತ್ತ ಈಗ ಅಂತ ಮಗ. 9ನೇ ಓದ್ತಾನಂತ ಅಪ್ಪ ಹೇಳ್ತಾನ. ಆ ಹುಡುಗಿ ಹೇಳ್ತತಿ, ಅಪ್ಪ ಈಗ 7ನೇತ್ತಪ್ಪ, 9 ಅಂತ ಹೇಳ್ತೇನೆ ನೀನು. ಹೌದೌದ್ರಿ ಗುರುಗಳ, ಹೌದೌದ್ರಿ ಗುರುಗಳ, 7ನೇತ್ರಿ ಅಂತ. ಮಕ್ಕಳು ಏನು ಓದ್ತಾರೆ ಗೊತ್ತಿಲ್ಲ, ಮಕ್ಕಳು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಯಾರು ಕೂಡ ಆಟ ಆಡ್ತಾರೆ ಗೊತ್ತಿಲ್ಲ, ಮೊಬೈಲ್ ಹಿಡ್ಕೊಂಡು ಏನು ನೋಡ್ತಾರೆ ಗೊತ್ತಿಲ್ಲ. ಕಳ್ಕೊಂಡಿದ್ದು ಗೊತ್ತೈತಿ, ಆದರೆ ಹೊರಗೆ ಬರೋಕ್ಕಾಗವಲ್ದು. ನೀವೇ ನಿರ್ಮಿಸಿಕೊಂಡ ಬೇಲಿ ಮೊಬೈಲ್ ಎಂಬ ಚಕ್ರವ್ಯೂಹ. ಒಳಗೆ ಹೋಗೋದು ಗೊತ್ತಾಯ್ತು. ಕೈಯಾಗಿ ಬಂತು ಮೊಬೈಲು, ನೆಟ್ವರ್ಕ್ ತೊಗೊಂಡ್ರಿ, ಸಿಮ್ ಹಾಕಿಸ್ಕೊಂಡ್ರಿ, ಡಾಟಾ ತೊಗೊಂಡ್ರಿ, ಖರೀದಿ ಮಾಡಿದ್ರಿ, ಒಳಗೆ ಹೋದ್ರಿ, ಬಿಡಬಂದು ಮಾಯ. ಚಕ್ರವ್ಯೂಹ. ಒಳಗೆ ಹೋಗೋದು ಗೊತ್ತಾಯ್ತು, ಹೊರಗೆ ಬರೋದು ಗೊತ್ತಾಗಬಂದು ಅಲ್ಲ. ಅದಕ್ಕೆ ನೋ ನೆಟ್ವರ್ಕ್ ಝೋನ್ ಬಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದಿಲ್ಲ. ಯಾಕೆ ಎಲ್ಲಿ ಮಟ್ಟ ಹೋಗ್ತದೆ? ಎಲ್ಲಿ ಮಟ್ಟ ಹೋಗ್ತದ? ಸಾಧ್ಯವೇ ಇಲ್ಲದು. ಏರಿದ ತೊಟ್ಟಲ ಇಳಿಯಲೇಬೇಕು. ಇದೊಂದು ಸರ್ಕಲ್ ಅದು. ಹಿಂಗೆ ಮ್ಯಾಗೆ ಇರ್ತದ ಟಾಪ್ಗೆ. ಅಮ್ಯೂಸ್ಮೆಂಟ್ ಪಾರ್ಕ್ ನೋಡ್ರಿ, ದೊಡ್ಡ ತೊಟ್ಲಿರ್ತದೆ, ದೊಡ್ಡ ಸರ್ಕಲ್ದು ತೊಟ್ಟಿರ್ತದೆ. ಹಿಂಗೆ ಕೆಳಗಿದ ಹೋಗ್ತದೆ, ಹಿಂಗೆ ಹೋಗ್ತದೆ, ಮ್ಯಾಗ ಟಾಪಿಗೆ ಹೋಗುತ್ತೆ. ಅದು ಅಲ್ಲೇ ನಿಲ್ಲಕ್ಕೆ ಸಾಧ್ಯ ಐತಿನ? ಇಳಿಲೇಬೇಕಲ್ಲ. ಹೀಗೆ ಏರಬೇಕು, ಹಿಂಗೆ ಇಳಿಬೇಕು. ನಾನು ಅಂದ್ಕೊಂಡಿದ್ದೆ, ಈಗ ಆ ಕಾಲ ಬಂತು. ಮೊಬೈಲ್ ನೆಟ್ವರ್ಕ್ ಬ್ಯಾಡಪ್ಪ ಅನ್ಸಕತ್ತೈತಿ ಎಲ್ಲರಿಗೂ. ಏನೋ ಕಳ್ಕೊಂಡಿವಿ ಅಂತ ಭಾವ ಈಗ ಬರಕತ್ತೈತಿ. ಇದೊಂದು ಗುಡ್ ಸಿಂಬಾಲು, ಗುಡ್ ಸೈನು. ಬಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗೋದು ಗೊತ್ತಿಲ್ಲ. ನಿಮ್ಗೆ ಗೊತ್ತಿರಲಿ. ಇದ್ರ ಕೂಡ ಮತ್ತೊಂದು ಹೇಳ್ತೇನೆ ನಿಮ್ಗೆ. ನಿಮ್ಮ ಮೊಬೈಲ್ನಾಗ ಅವಾಗ ನೋಡಿರ್ಬೇಕಾರ 2028 ಪ್ರಳಯ, ಭೂಮಿಯೇ ಇರೋದಿಲ್ಲ, ಸಮುದ್ರ ವಿಕ್ಕೇರಿ ಎಲ್ಲ ಸತ್ಯನಾಶ್, ಪ್ರಳಯ ಆಗುತ್ತದೆ. ಎಷ್ಟೋ ಮಂದಿ ಭವಿಷ್ಯನೂ ಹೇಳ್ತಾರೆ. ಕೋಡಿಮಠ ಸ್ವಾಮಿಗಳು, ಬ್ರಹ್ಮೇಂದ್ರ ಸ್ವಾಮಿಗಳು, ಇವರು ನಿಮ್ಮನ್ನ ಹೆದರಿಸ್ತಾರೆ. ಈ ವರ್ಷ ಬರಗಾಲ ಹೆದರಿಸಿದ್ರೆ, ಈ ವರ್ಷ ಧಾರಾಕಾರ ಮಳೆ, ಆಲಿಕಲ್ ಮಳೆ ಹೆದರಿಸ್ತಾರೆ. 1999ರಿಂದ ನಾವು ನೋಡೋಕತ್ತೀನಿ ಪ್ರಳಯ ಎಂತ ಹೋಗ್ತದೆ. ಪ್ರಳಯ ಅಂದ್ರೆ ಏನು ಗೊತ್ತಾ? ಪ್ರಳಯ ಅಂದ್ರೆ ಏನು ಗೊತ್ತದೇನು? ಪ್ರಳಯ ಯಾರು ಇರೋದಿಲ್ಲ, ಎಲ್ಲರೂ ಏನಾಗ್ತಾರ. ಆದ್ರೆ ಎಂತ ಹುಚ್ಚಲದ್ರಿ ನೀವು. ಪ್ರಳಯ ಆಗಿ ಬಿಟ್ಟದ್ರಿ, ಪ್ರಳಯ ಆಗಿಬಿಟ್ಟದ. ಪ್ರಳಯ ಆಗೈತಿ, ಮತ್ತು ನಾವು ಜೀವಂತ ಜೀವನ ಅಂತೀರಿ ನೀವು. ಇಲ್ಲ, ಜೀವಂತಿದ್ದು ಸತ್ತಾನ ಗದರಿ, ಸತ್ತಿಲ್ಲ ಅಷ್ಟೇ.
ನೀವು ಹೆಂಗದಿರಿ? ಜೀವಂತಿದ್ದು ಸತ್ತಂಗದಿರಿ. ಪ್ರಳಯ ಆಗಿಬಿಟ್ಟದು. ನಿಮ್ಮ ಹೆಂಡ್ರ ಪಾಲಿ ನೀವು ಸತ್ತಿರಿ. ಹೇಳ್ಬೇಕಾರೆ ನಿಮ್ಮ ಹೆಂಡ್ರ ಪಾಲಿ ನೀವು ಸತ್ತೀರಿ, ನಿಮ್ಮ ಗಂಡ್ರ ಪಾಲಿ ನೀವು ಸತ್ತೀರಿ, ನಿಮ್ಮ ಮಕ್ಕಳ ಪಾಲಿ ನೀವು ಸತ್ತೀರಿ. ಸತ್ತು ಬಿಟ್ಟಿರಿ ನೀವು. ಸಾಯ್ತೀರಿ ಅಲ್ಲ, ಸತ್ತೀರಿ. ಮತ್ತು ಇರೋದೇನು? ದೇವಗಳು ನೀವು. ಭೂತ ಭೂತ. ನಾ ಹೇಳೋ ಮತ್ತು ಅರ್ಥ ಮಾಡ್ಕೊಳ್ಳಿ. ನೋಡ್ಕೊಳ್ಬೇಕಾದ್ರೆ ನಿಮ್ಮ ಜೀವನ ಎಷ್ಟರ ಮಟ್ಟಿಗೆ ಸುಖವಾಗಿದ್ದೀರಿ. ನೀವು ಹೆಂಡ್ರು ಕೂಡ ಎಷ್ಟರ ಮಟ್ಟಿಗೆ ಮಕ್ಕಳು ಕುದಿಂದದಿರಿ, ಎಷ್ಟರ ಮಟ್ಟಿಗೆ ವ್ಯವಹಾರದಾಗ ಚಂದ ಮಾಡಕತ್ತೀರಿ. ಇಲ್ಲ ರೀ, ಸತ್ತು ಬಿಟ್ಟಿರಿ. ಈಗ ನೀವು ಇರೋದು ಬರೀ ಹೆಣಗಳು. ಎಂಥ ಹೆಣ? ಜೀವಂತ ಹೆಣ. ಜೀವಂತ ಹೆಣ ಅಷ್ಟೇ, ಉಸಿರಾಡೋ ಹೆಣಗಳು ನೀವು. ಯಾರಿಗೆ ಫಾಯ್ದೆ ಅದ ಹೇಳ್ರಿ? ನಿಮ್ಮಿಂದ ಯಾರಿಗೆ ಫಾಯ್ದೆ ಅದ? ಯಾರಿಗೆ ಲಾಭ ಅದ? ಪ್ರಾಮಾಣಿಕ ಉತ್ತರ ಕೊಡ್ರಿ. ನಾ ಹೇಳೋದು ಸೀರಿಯಸ್ ತಗೋರಿ. ನಿಮ್ಮಿಂದ ಯಾರಿಗೆ ಲಾಭ ಅದ? ನಿಮ್ಮಿಂದ ಯಾರಿಗೆ ಪ್ರಯೋಜನ ಅದ? ಲೆಕ್ಕ ಹಾಕ್ರಲ್ಲ. ಒಬ್ಬರ ಹೇಳ್ರಿ, ಯಾರಿಗೆ ಪ್ರಯೋಜನ ಇದೆ? ನೀವು ಎಲ್ಲಿದ್ರಿ? ಹೇಳ್ರಿ, ಹೋಗ್ಬೇಕಾದ್ರೆ. ಡ್ರಾಮಾ ಇದು ಎಲ್ಲ, ನಾಟಕ. ಐ ಲವ್ ಯು, ಯು ಲವ್ ಮೀ, ಇಷ್ಟೇ. ಲವ್ ಇಲ್ಲ, ಸುಡುಗಾಡಿಲ್ಲ. ಎಂಥ ಲವ್ ಸೇತ್ ನಿಮ್ಗೆ ಗೊತ್ತಿಲ್ಲ. ಲವ್ ಅಂದ್ರೆ ನೀವೇ ತಿಳ್ಕೊಂಡಿರಿ, ಚಂದಂದು ಇದ್ದದ್ದು. ಫ್ಯಾಕ್ಸ್ ಅಂತ ತಿಳ್ಕೊಂಡ್ರಿ. ಲವ್ ಅಂದ್ರೆ ಪ್ರೀತಿ ಅಂದ್ರೆ ಫ್ಯಾಕ್ಸ್ ಅಂತ ತಿಳ್ಕೊಂಡಿರ್ತಾರೆ. ಎಂಥ ಪ್ರೀತಿ ಗೊತ್ತದಲ್ಲ. ಒಂದು ಹುಡುಗ ಹಿಂಗೆ, ಈಗಂತೂ ನಮ್ಮ ಕಾಲಕ್ಕೆ ನಮ್ಮ ಅಪ್ಪ ನಮ್ಮವ್ರ ಮದುವೆ ಆಗಿ ಇದು ಕನ್ಯಾ ತೋರಿಸಿದ್ದು ನಾವು ಮದುವೆ ಹಾಕಿದ್ದೀರಪ್ಪ. ಹೌದಾ? ಈಗ ಹೋಗ್ಬಿಡ್ತು ಟ್ರೆಂಡ್. ತಾವ ಹುಡ್ಕೊಂತಾವ ಲಿವಿಂಗ್ ಟುಗೆದರ್ ಅಂತ ತಿಳ್ಕೊಂಡು. ಹೌದಾ? ಹೀಗೆ ಒಂದಿಷ್ಟು ಲವ್ ಹುಡ್ತದ. ಲವ್ ಹುಟ್ಟಿದ ಕೂಡಿ ಹೆಂಗೆ ಎಷ್ಟು ಮಾಯಾ. ಐ ಲವ್ ಯು ಅಂತ, ಐ ಡ್ಯೂ ಅಂತಾರೆ. ಮುಗೀತು. ಟುಡೇ ವಿ ಹ್ಯಾವ್ ಟು ಗೋ ಟು ಎ ಹೋಟೆಲ್ ಅಂತಾರೆ. ಹೋಗ್ತಾರೆ, ತಿನ್ನಿಸ್ತಾರೆ. ಹೌದಾ? ಅಕ್ಕಿ ತಿನ್ನಿಸ್ತಾರೆ. ಇದೋ ಲವ್ ಅಂತ ತಿಳ್ಕೊಂಬಿಟ್ಟಾವು. ಹೌದಾ? ಇದೋ ಲವ್ ಅಂತ ತಿಳ್ಕೊಂಡವು. ಹೋಗ್ತಾರ, ಕೈ ಹಿಡ್ಕೊಂಡು ಯಾರೂ ಇಲ್ಲಾರ ಜಗದಾಗ ಅಡ್ಡಾಡ್ತಾರ ಅವರು. ಹೌದಾ? ಹಿಂಗೆ ಹಿಡ್ಕೊಂಡು ಅಡ್ಡಾಡ್ತಿರ್ತಾರ. ಯವ್ವ ಅಂತದ್ದು ಕೂಸು. ಆ ಹೆಣ್ಮಗಳು ಯವ್ವ ಅಂತತಿ. ಏನಾತೇ ಅಂತ ನೀವ? ಏನಾಯ್ತು? ಕೈ ಕಾಲ ಮುಳ್ಳಾಡ್ತೀರಿ ಯಪ್ಪ ಅಂತಾಳಕ್ಕೆ. ಇವ ಬಗ್ಗಿ ಕಾಲ್ತಾ ಇಲ್ಲ ಅಂತ, ಈಗ ಕಾಲು ಮುಟ್ಟಬೇಡ್ರಿ ಅಂತ. ತಾರೆ ನಿನಗೆ ನಟ್ಟ ನನಗರು ಅಂತ ತೆಗಿತಾನ. ಒಂದು ಹನಿ ರಕ್ತ ಬರ್ತದಪ್ಪ, ಒಂದು ಹನಿ ರಕ್ತ ಬರ್ತದ. ಖರ್ಚು ತಗೊಂತಾನ, ಒರೆಸ್ತಾನ. ದವಾಖಾನೆ ಹೋಗಿ ನಡಿ ಅಂತಾನ. ಅವನು ಪ್ರೀತಿ ನೋಡಿ ಗಾಬರಿ ಹಾಕೊಳತ್ತೀವಿ. ಯಪ್ಪ ನಾನು ಎಷ್ಟು ಪ್ರೀತಿ ಮಾಡ್ತಾನ. ನಾವು ಮಾವು ಪ್ರೀತಿ ಮಾಡಲಿಲ್ಲ, ನಮ್ಮ ಅಪ್ಪನ ಪ್ರೀತಿ ಮಾಡಿಲ್ಲ, ಬಣಗಂಡ ಪ್ರೀತಿ ಮಾಡ್ತಾನ ತಿಳ್ಕೊಂಡ್ಬರ್ತದ. ಮನಗಂಡ ಪ್ರೀತಿ ಮಾಡ್ತಾನೆ ತಿಳ್ಕೊಂಡ್ಬಿಡ್ತದ ಕೂಸು. ಹಿಂಗ ಪ್ರೀತಿ ಶುರು ಹಾಕವ. ಐ ಲವ್ ಯು, ಯು ಲವ್ ಮೀ, ಐ ಲವ್ ಯು, ಯು ಲವ್ ಮೀ ಅನ್ಕೋತ ಜಪ ಇದು ಒಂದು ಮಂತ್ರ. ಅದು ಶುರು ಹಾಕವ. ಮತ್ತು ಇಷ್ಟು ದಿವಸ ಮತ್ತು ಹೆಂಗೆ ಎಷ್ಟು ದಿವಸ ಬರೀ ಹಿಂಗೆ ಮಾಡೋದನ್ರಿ. ಮದುವೆ ಆಗುಣ್ರಿ ಅಂತ ಕೇಳ್ತಾರೆ. ಮದುವೆ ಆಗೇ ಬಿಡೋಣ ಅಂತ ನಾವ ಗಂಡು. ಅಪ್ಪ ಅಂದ್ರೆ ಹೋಗ್ತಾರೆ, ಏನೋ ಪುಣ್ಯಕ್ಕೆ ಹ್ಞೂ ಅಂದ್ಬಿಡ್ತಾರೆ ಅವರು. ಏನು ಬೇಕು ಏನು ಅಂತ ತಿಳ್ಕೊಂಡು ಮಾಡ್ತಾರೆ. ಇನ್ನು ಅಧಿಕೃತ ಶೀಲ್ ಸಿಗ್ತಾರ. ಮತ್ತೆ ಕಟ್ಟು ಹಾಂ ಮದುವೆ ಆತ್ರಪ್ಪ. ಮದುವೆ ಆಗಾರ ಮತ್ತೆ ವಾಕಿಂಗು, ಮತ್ತೆ ಕೈ ಹಿಂಗೆ ಇದರ ಕೈ ಸಿಕ್ಕೊಂಡು ಮತ್ತೆ ಕತಿ ಪತಿ ಪುರಾಣ ಎಲ್ಲ ಹೇಳ್ಕೊಂಡು ಹೋಗ್ಕೋದು. ಹೌದ್ರಿ, ಹಾಂ ರೀ, ಎಸ್ ರೀ, ಗುಸ್ರಿ ಅಂತ್ಕೊಂಡು ಆಕೆ ಹತ್ತಿರ್ತಾವ ಪಾಪ. ಮೊದ್ಲು ಆಕೆ ಮತ್ತೆ ಮಾತಾಡಿದ್ರೆ ಬರೀ ಇವ ಮಾತಾಡ್ತಾನ. ನಂತರ ಆಕೆ ಮಾತಾಡ್ತಾ ಇವ ಕೇಳ್ತಾನ ಅಷ್ಟ. ಶುರು ಆತ್ರಪ್ಪ. ಮುಂದೆ ಮದುವೆ ಆತಲ್ಲ, ಮದುವೆ ಆದಮೇಲೆ ಮತ್ತೆ ವಾಕ್ಯ ಹೋಗ್ತಿರ್ತಾರ ಅವರು. ಮದುವೆ ಆಗೋತ್ರಿ ಮತ್ತೆ ಚೇಂಜ್ ಆಗತ್ತಲ್ಲ ಈಗಿಂದ. ಮತ್ತೆ ವಾಕಿಂಗ್ ಹೋಗಿರ್ತಾರ. ಹೌದು ಪಾಪ. ಹಿಂಗೆ ಬರ್ತಿರ್ತೈತದು. ಬರೋ ಮುಂದೆ ಲಗು ಬಾರ ಅಂತ ನಾವು ನೋಡ್ರಿ ಕೈ ಹಿಡ್ಕೊಂಡು ಹಾಕಿದ್ರು ಗಪ್ ಹಾಕೋದು. ಬಂದು ಮಾಡ್ರಮ್ಮ, ಹೊರಗೆ ಹೋಗ್ಬಿಡ್ರಿ ಗದ್ರ. ಯಾಕೆ ಬಿಡ್ತಿರಿಲ್ಲ ನಿಮ್ಮ? ಎಷ್ಟು ಹೇಳಿ ತಿಳ್ಕೊಳ್ಳೋದು ನೀವು? ನಿಮ್ಗೆ ಗೊತ್ತಲ್ಲ, ಮತ್ತೊಬ್ಬರಿಗೆ ಕೊಡ್ರಿ ಅದನ್ನ. ಒಂದು ಗಂಟು ಒಂದು ಹೊಟ್ಟೆಯಾಗ ಶುರು ಆಗುತ್ತೆ. ಅವಾಗ ಸಣ್ಣಗ ಲಗುಲು ಬಾರ ಅಂತಾನ. ಅಲ್ರಿ ಹೊಟ್ಟೆಗೆ ಹೊತ್ಕೊಂಡು ಹೆಂಗೆ ಬರಬೇಕು ಅಂತ.
ಮತ್ತು ಹಡಿತಾಳ, ಹಳದ ಕೂಡಲೇ 9 ತಿಂಗಳು ನಾ ಹೊತ್ಕೊಂಡೇನೆ ಇನ್ನೀ ಹೊತ್ಕೊಂಡು ಅಂದ್ಕೊಂಡು ಗಂಡಗೆ ಕೊಡ್ತಾಳ. ಹೊಕ್ಕರ ಈಗ ಆಕಿ ಪಾಪ ತ್ರಾಸಾಗಿರುತ್ತಲ್ಲ, ಹಿಂದೆ ಬರ್ತಿರ್ತಾಳ. ಅವಾಗ ಏನ ಲಗು ಲಗು ಬಾ ಅಂತ ಬರ್ತಿರ್ತದ ಪಾಪದು. ಅಂತಾಳಕಿ, ಏನಾಯ್ತು ಅಂತ, ಮುಳ್ಳಡ್ತು ತಕ್ಕ ಏನಾಯ್ತು, ತಕ್ಕೊಂಬ ಲಗು ಲಗು ಅಂತಾನ. ಇಷ್ಟೇ ಲವ್ ಸುಡ್ಗಾಡ. ಮತ್ತೊಂದಾಗತ್ ಮಗು. ಈಗ ಅವನ ಕೈಯಾಗ ಒಂದು, ಇಕ್ಕಿ ಕೈಯಾಗ ಒಂದು, ಮತ್ತೆ ಹೊಕ್ಕಿರ್ತಾವು. ಮತ್ತೆ ಹಾ ಅಂತ ಆಕೆ, ಏನಾಯ್ತು ಮುಳ್ಳೋಡ್ತು, ನಿಮ್ಮ ಅವ್ರ ಕಣ್ಣಾಗಿರಿ ಏನ್ ಮಕ್ಕಳು ಹೊಸಳೆ ಮಕ್ಕಳ ನೋಡ್ದಿಲ್ಲ, ಈ ದೊಡ್ಡ ದೊಡ್ಡ ಚಪ್ಪಲ್ ಕುಡ್ಸೈತಿ ಬಿಡ ಹ್ಯಾ ಅಂಡಕ್ ಬಿಡ್ತು. ಮುಗೀತಪ್ಪ, ಲವ್ ಮುಗೀತಿ ಇವ್ರದ್ದು. ಇಷ್ಟ ರೀ ಲವ್ ಸುಡ್ಗಾಡ. ಇಷ್ಟೇ ಬದುಕು, ಇಷ್ಟೇ ಬದುಕು. ಇದು ನಿಮ್ಗೆ ಗೊತ್ತಿರಲಿ, ನಿಮ್ಗೆ ಗೊತ್ತಿರಲಿ. ಎಲ್ಲಿ ಸಾವು ಅದ ಅಲ್ಲಿ ಮರಣದ, ಎಲ್ಲಿ ಮರಣದ ಅಲ್ಲಿ ಜೀವನದ, ಎಲ್ಲಿ ಪ್ರೀತಿ ಅದ ಅಲ್ಲಿ ದ್ವೇಷದ, ಎಲ್ಲಿ ಪ್ರೀತಿ ಅದ ಅಲ್ಲಿ ದ್ವೇಷದ, ಎಲ್ಲಿ ದ್ವೇಷದ ಅಲ್ಲಿ ಪ್ರೀತಿ ಇರೋದಿಲ್ಲ. ಗೊತ್ತಾ? ಅದಕ್ಕೆ ನಿಮ್ಮ ಮಕ್ಕಳಿಗೆ ತಿಳಿ ಹೇಳಿ, ಇದನ್ನು ನಿಮ್ಮ ಮಕ್ಕಳಿಗೆ ತಿಳಿ ಹೇಳಿ. ಗೊತ್ತಾಗತ್ತಾ? ಅವ್ರ ಹುಡುಗಿಯಾರ ಸ್ಕೂಲ್ನಾಗ ಕಲಿತಿರ್ತಾವೆ, ಯಾವನೋ ಒಬ್ಬ ಐ ಲವ್ ಯು ಅಂತ ಕಾಲೇಜ್ ಗಾಡಿ ಮ್ಯಾಗ ಬರೀತಾನ. ತೆಗೀರಿ ಅದನ್ನು, ಅದ್ರಾಗ ಕುಂತಿರಲ್ಲ ಒಟ್ಟರು ನೀವು. ಏನ್ರಿಪ್ಪ, ಗಾಡಿ ಮ್ಯಾಗ ಬರೀತಾನ ಐ ಲವ್ ಯು ಅಂತ ತಿಳ್ಕೊಂಡು. ಅದನ್ನ ಮಕ್ಕಳನ್ನೂ ಹೇಳ್ತಾರೆ, ಇಲ್ಲಪ್ಪ ನಾನು ಮಾರಾಯ ಬಾಡ್ಕು, ನಾನು ನಿನ್ನ ಮದುವೆ ಆಗೋದಿಲ್ಲ, ನಮ್ಮ ಮತ್ತೊಬ್ಬನ ಕೂಡ ಲವ್ ಮಾಡಕತ್ತೆ ಅಂದ ಕೂಡ ಸಿಟ್ಟು ಬಂದ್ಬಿಡುತ್ತೆ ಅವ್ರು. ನೆಕ್ಸ್ಟ್ ಐ ಲವ್ ಯು ಅಂತ ಬರೆದಿದ್ದಲ್ಲ, ತಳಗೆ ಐ ಹೇಟ್ ಯು ಅಂತ ಬರೀತಾನ. ಗೊತ್ತಾಯ್ತಿಲ್ಲ? ಐ ಹೇಟ್ ಯು ಅಂತ ಬರೀತಾನ. ಯಾಕಪ್ಪ ಅಂದ್ರೆ ನಮಗೆ ಎಲ್ಲಿ ಮಠ ಬೇಕಾಗಿರುತ್ತೆ ಅಲ್ಲಿ ಮಠ ಸ್ವೀಕಾರ ಮಾಡ್ತೀವಿ, ಬ್ಯಾಡಾಗಿಲ್ಲ ಭಾಳ ಕೆಟ್ಟದು. ಯಾವಾಗ ನಮಗೆ ಬೇಕು ಬೇಕು ಅಂತಿರ್ತೀವಿ ಪ್ರೀತಿ ಬರ್ತದೆ, ಯಾವಾಗ ಬ್ಯಾಡ ಅಂತೀವಿ ದ್ವೇಷ ಶುರುವಾಗುತ್ತೆ. ನೀವು ಎಷ್ಟು ಸಲ ನಿಮ್ಮ ಮಿತ್ರರಿಗೆ, ನಿಮ್ಮ ಅಂತಮ್ಮಂದಿರಿಗೆ ಹೆಲ್ಪ್ ಮಾಡ್ತೀರಿ. ಒಂದೇ ಒಂದು ಸಲ ಹೆಲ್ಪ್ ಮಾಡಬೇಡ್ರಿ. ನಮ್ಮನ್ನ ಬದಲಾಗ್ಯಾನಂತಾರೆ ಅವರು. ನಮ್ಮ ವೈನಿ ಹೇಳ್ಕೊಟ್ಟಿರಬೇಕು, ನಮ್ಮನ್ನ ಭಾಳ ಬದಲಾಗ್ಯಾನ, ಮೊದಲು ನಂಗೆ ಇಲ್ಲ ಅಂತಾರೆ. 1000 ಸಲ ಸಹಾಯ ಮಾಡಿರಿ, ಮತ್ತು 1000 ಸಲ ಸಹಾಯ ಮಾಡಿರಿ. ಒಂದು ಸಲ ಮಾಡಲಿಕ್ಕಪ್ಪ ಅಂತಂದ್ರೆ ನಿಮ್ಮ್ಯಾಗ ಗುಬೆ ಹೊರಿಸ್ತಾರೆ. ಗೊತ್ತಾ? ಈ ಬೇಕು ಬೇಡಗಳ ಮಧ್ಯೆ ಜೀವನ ನಡೆಯೋದು ಮತ್ತು ವಿಚಿತ್ರ ಅಂದ್ರೆ ಭಾಳ ಡೇಂಜರಸ್ ಅದ. ಒಂದು ತಿಳ್ಕೊಳ್ಳಿ, ನೀವು ಯಾರನ್ನ ಪ್ರೀತಿ ಮಾಡ್ತಾ ಇರ್ತೀರಿ ಅವರೆಲ್ಲ ಐಬುಗಳು ಕಂಡು ಬರ್ತಾವ, ಲೋಪದೋಷಗಳು ಕಂಡು ಬರ್ತಾವ. ದರಕರಿಗೆ ಬಿಡಕ್ಕೆ ಹೋಗ್ಬೇಡ್ರಿ. ಇದೊಂದು ಕಿವಿ ಮಾತು ಹೇಳ್ತೀನಿ, ದರಕನ ಬಿಡಿಸಿದ್ರಿ, ದರಕನ ಅವ್ರ ಸಂಬಂಧ ದೂರ ಕರ್ಕೊಂಡ್ರಿ, ಮಹಾನ್ ಶತ್ರು ಅವರು. ನಿಮ್ಗೆ ಹೇಳ್ತೀನಿ, ಮಹಾನ್ ಶತ್ರು, ಜಗತ್ತಿನಲ್ಲಿ ನಿಮಗೆ ಕುರಿತು ಮಹಾನ್ ಶತ್ರು ಆಗ್ತದ. ಯಾರು? ನಿಮ್ಮವರೇ. ನಿಮ್ಮ ಮನೆ ಒಬ್ರು ಹಿಡ್ಕೊಂಡಿರಿ, ಎಲ್ಲ ನಿಮ್ಮ ಆಗ ಹೋಗ ನೋಡ್ಕೊತಿರ್ತಾರೆ, ಎಲ್ಲ ಸ್ಟಡಿ ಮಾಡಿರ್ತಾರೆ. ಬಿಡಿಸಿರ್ಬೇಕಾರ ಅವನೇ ನಿಮ್ಮ ಮ್ಯಾಗ ಮಾಟ ಮಾಡಿಸ್ತಾನ. ನಿಮ್ಮ ಮ್ಯಾಗ ಮಾಟ ಮಾಡಿಸೋ ಅವನೇ. ನಿಮ್ಮ ಲೋಪದೋಷ ಹುಡುಕಿ ಪೊಲೀಸ್ ಸ್ಟೇಷನ್ ಕೊಡೋ ಅವನೇ. ತಿಳ್ಕೊಂಡ್ಬಿಡ್ರಿ, ಭಾಳ ಕೆಟ್ಟದು. ಅದಕ್ಕೆ ಖಲೀಲ್ ಗಿಬ್ರಾನ್ ಅಂತ ಒಬ್ಬ ದಾರ್ಶನಿಕ ಅದಾನ. ಏನು ಮಾಡ್ತಾನಮ್ಮ ಆ ದಾರ್ಶನಿಕ? ಏನು ಹೇಳ್ತಾನಪ್ಪ ಅಂದ್ರೆ, ದುಶ್ಮನ್ ಹೋನೆ ತೋ ದುಶ್ಮನಿ ಕಿ ಹೈ. इंग्लिश हिंदी ಗೊತ್ತಾಗುತ್ತಾ? दुश्मन होने तो दुश्मनी की है, मगर हमारे लोगों ने क्या कमी की है? हमारे लोगों ने क्या कमी की है? ವೈರಿಗಳದಾರ ಕೆಟ್ಟದ್ದು ಮಾಡ್ತಾರಪ್ಪ. ಅದು ನಮ್ಮವರು. ನಿಮ್ಮ ಮನ್ಯಾಗ ನಿಮ್ಮ ಅಣ್ಣ ತಮ್ಮರ
ಅದಾರ, ನಿಮ್ಮ ನೆರೆಹೊರೆ ಅದಾರ, ಬೆಲ್ಲದಂತ ಮಾತಾಡ್ತಾರ. ನಿಮ್ಮ ಮಗಳನ್ನ ನೋಡಕ್ಕೆ ಬಂದ್ರಪ್ಪ ಅಂತಂದ್ರೆ ಕೆಡ್ಸೋರು ಅವರೇ, ನಿಮ್ಮನ್ನ ಮಟ್ಟ ಹಾಕೋರು ಅವರೇ, ಮತ್ತೆ ಯಾರು ಹೊರಗಿನವ್ರು ಅಲ್ಲ. ಗೊತ್ತಾ? ಕಾರಣ ಬದುಕು ಅನ್ನೋದು ಸರ್ಕಸ್ ಇದ್ದಂಗದ. ಬದುಕು ಅನ್ನೋದು ಜಾನ್ಮಿಂದ ನಡೆಸ್ಬೇಕು ಅದನ್ನು. ಇಲ್ಲಿ ತಗ್ಗದ ಉಬ್ಬದ ಪ್ರಯಾಣ ಅಂತಾರೆ ಇದಕ್ಕೆ. ತಗ್ಗದ ಉಬ್ಬದ, ತಗ್ಗಿದ್ದಾಗ ತಗ್ಗಿ ಹೋಗಬೇಕು, ಅವಾಗ ದೊಡ್ಡಗಂತಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಅದಕ್ಕೆ ಬದುಕು ಅನ್ನೋದನ್ನು ಈಜಿ ತಿಳ್ಕೊಬೇಡ್ರಿ, ಸೀರಿಯಸ್ ತಿಳ್ಕೊಬೇಡ್ರಿ, ಸಮವಾಗಿ ತಿಳ್ಕೊರಿ. ಅದಕ್ಕೆ ಯೋಗ ಅಂತಾರೆ. ಇದಕ್ಕಂತಾರೆ ಯೋಗ ಅಂತ ತಿಳ್ಕೊಂಡು. ಓಕೆ, ಶ್ರೀ ಗುರುದೇವ್. ಕಣ್ಮುಚ್ಚ್ರಿ ಒಂದು ಕ್ಷಣ.